ಎಲ್ಲರಿಗೂ ನಮಸ್ಕಾರ. ಪೈಲ್ಸ್, ಫಿಷರ್, ಫಿಸ್ಟುಲಾ ಈ ಮೂರೂ ತೊಂದರೆಗಳು ಈಗ ತುಂಬ ಕಾಮನ್ ಆಗೋಗಿದೆ. ಕಾರಣ ನಮ್ಮ ಆಹಾರ ಪದ್ಧತಿ ಹಾಗೂ ನಮ್ಮ ಜೀವನ ಶೈಲಿ ಹಾಗೂ ನಾವು ಮಾಡ್ತಕ್ಕಂಥ ಕೆಲಸಗಳು. ಎಷ್ಟೋ ಸಾರಿ ನಾವು ತುಂಬ ನೆಗ್ಲಿಜೆನ್ಸಿ ಮಾಡೋದೇನೆಂದರೆ ಕಾನ್ಸ್ಟಿಪೇಷನ್ ಆ್ಯಂಡ್ ಗ್ಯಾಸ್ಟ್ರೈಟಿಸ್ ಎರಡನ್ನೂ ಯಾವುದೋ ಒಂದು ಮಾತ್ರೆ ತೊಗೊಂಡು ಸರಿ ಮಾಡ್ಕೊಂಬಿಟ್ರೆ ಆಯಿತು ಅಂತೇಳಿ ಹೀಗೆ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ. ಯೂಶ್ವಲಿ ಪೈಲ್ಸ್, ಫಿಷರ್, ಫಿಸ್ಟುಲಾಗೆ ಮೇನ್ ಕಾರಣನೇ ಮೊದಲನೇದು ಗ್ಯಾಸ್ಟ್ರೈಟಿಸು, ಎರಡನೇದು ಕಾನ್ಸ್ಟಿಪೇಷನ್. ಇವೆರಡನ್ನೂ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಅತಿ ಜರೂರು ಚಿಕಿತ್ಸೆ ಆಯುರ್ವೇದದಲ್ಲಿ ಇದಕ್ಕೆ ಸಂಪೂರ್ಣವಾದ ಚಿಕಿತ್ಸೆ ಇರುತ್ತೆ. ಅಂದರೆ ಪರ್ಫೆಕ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಇರುತ್ತೆ. ಯಾವುದ್ಯಾವುದೋ ಔಷಧಿಗಳನ್ನು ಸುಮ್ಮನೆ ಹಾಕಿ ತೊಗೊಳ್ಳೋದು ತಪ್ಪಾಗುತ್ತೆ. ಅದ್ರ ಜೊತೆಗೇನು ಅಂದರೆ ಅವರಿಗೆ ಡಯಾಗ್ನೋಸಿಸೇ ಗೊತ್ತಿರೋಲ್ಲ. ಪೈಲ್ಸ್ ಆಗಿದೆನೋ, ಫಿಷರ್ ಆಗಿದೆನೋ, ಫಿಸ್ಟುಲಾ ಆಗಿದೆನೋ ಅಂತ. ಅವರಾಗೆ ಸಿಮ್ಟಮ್ಸನ್ನ ನೋಡಿಕೊಂಡು ಡಯಾಗ್ನೋಸ್ ಮಾಡಿಕೊಂಡು ಅವ್ರಿಗೆ ಏನು ಔಷಧಿ ಬೇಕೋ ಅವರು ಆನ್ಲೈನಲ್ಲಿ ತೊಗೊಂಡ್ಬಿಡ್ತಾರೆ. ಆ್ಯಕ್ಚುಲಿ ತಪ್ಪು, ರಾಂಗ್ ಡಯಾಗ್ನೋಸಿಸ್ ಆಗಿರುತ್ತೆ. ಎಷ್ಟೋ ಸಾರಿ ನಾನು ಕ್ಲಿನಿಕ್ಕಿಗೆ ಬಂದಾಗ ಕೂಡ ಪೇಷಂಟ್ ಅದನ್ನು ಹೇಳಿರ್ತಾರೆ. ಏನು ಅಂದರೆ ಅವರಿಗೆ ಮೋಷನ್ ಹೋಗೋ ಜಾಗದಲ್ಲಿ ಕುರ ಆಗಿರುತ್ತೆ, ಅದನ್ನು ಪೈಲ್ಸ್ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಪೈಲ್ಸ್ಗೆ ಔಷಧಿ ತೊಗೊತಿರ್ತಾರೆ. ಆ ಕುರ ಅಂದರೆ ಪಯೋಡರ್ಮ ಆಗಿರುತ್ತೆ. ಅದು ಹೇಗೆ ಕಡಿಮೆ ಆಗುತ್ತೆ? ರಾಂಗ್ ಲೈನ್ ಆಫ್ ಟ್ರೀಟ್ಮೆಂಟು. ಏನೇ ಮಾಡಿದರೂ ಕಡಿಮೆ ಆಗೋಲ್ಲ. ಆಮೇಲೆ ಹೋಗಿ ಆಪ್ರೇಷನ್ ಮಾಡಿಸ್ಕೊತಾರೆ. ಹಾಗಾಗಿ ಏನೇ ಒಂದು ತೊಂದರೆ ಬಂತು ಅಂದರೆ, ಪೈಲ್ಸ್ ಆಗಿರ್ಬೋದು, ಫಿಷರ್, ಫಿಸ್ಟುಲಾ ಏನೇ ಬರಲಿ, ಯಾವುದೇ ಸಿಮ್ಟಮ್ಸ್ ಇರಲಿ, ಮೊದಲು ಒಂದು ಸರಿ ಆಯುರ್ವೇದ ವೈದ್ಯರನ್ನು ಭೇಟಿಯಾಗಿ ಅವ್ರ ಜೊತೆ ಡಿಸ್ಕಸ್ ಮಾಡಿ ಅವ್ರಿಗೆ ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಿ. ಅವಾಗ ನೀವು ಪರ್ಫೆಕ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಇರುತ್ತೆ, ಪರ್ಫೆಕ್ಟಾಗಿ ವಾಸಿ ಆಗುತ್ತೆ. ಡಯಾಗ್ನೋಸಿಸ್ ತುಂಬ ಇಂಪಾರ್ಟೆಂಟು. ರಾಂಗ್ ಡಯಾಗ್ನೋಸಿಸ್, ರಾಂಗ್ ಟ್ರೀಟ್ಮೆಂಟು, ಡೆಫಿನೆಟ್ಲಿ ನೀವೇ ಸಫರ್ ಮಾಡೋದು. ಹಾಗಾಗಿ ಇದು ಯಾವುದೇ ತೊಂದರೆಗಳಾದರೂ ಕೂಡ ಮೊದಲು ವೈದ್ಯರನ್ನು ಭೇಟಿಯಾಗೋದು ತುಂಬ ಮುಖ್ಯ. ಎಷ್ಟೋ ಸಾರಿ ಮೋಷನಲ್ಲಿ ಬ್ಲಡ್ ಹೋಗ್ತಾ ಇರುತ್ತೆ, ಕರಳಲ್ಲಿ ಅಲ್ಸರ್ ಆಗಿರುತ್ತೆ, ಅಥವಾ ಕರಳಲ್ಲಿ ಏನೋ ಒಂದು ತೊಂದರೆ ಇರುತ್ತೆ. ಎಷ್ಟೋ ಜನ ಪೈಲ್ಸ್ ಅಂದ್ಕೊಂಡು 6 ತಿಂಗಳು ಹಾಗೆ ಮೆಡಿಸಿನ್ ತೊಗೊಳ್ತಾನೆ ಇರ್ತಾರೆ. ಸೊ ಅದು ತಪ್ಪು. ಹಾಗಾಗಿ ಏನೇ ಈ ರೀತಿ ತೊಂದರೆಗಳು ಬಂದಾಗ ಮೊದಲು ವೈದ್ಯರನ್ನು ಭೇಟಿಯಾಗಿ ನಂತರ ಚಿಕಿತ್ಸೆ ತಗೊಳ್ಳಿ. ಆನ್ಲೈನಲ್ಲಿ ಇದನ್ನು ಟ್ರೀಟ್ಮೆಂಟ್ ತೊಗೊಳ್ಳೋದು ಅಥವಾ ಸ್ವಯಂ ಔಷಧಿಗಳನ್ನು ಈ ರೀತಿ ಮಾಡ್ಕೊಳ್ಳೋದು, ಈ ಥರ ತೊಂದರೆಗಳಲ್ಲಿ ಶುದ್ಧ ತಪ್ಪು. ಇದನ್ನು ಯಾರೂ ಮಾಡಬೇಡಿ. ಎಲ್ಲರಿಗೂ ಧನ್ಯವಾದಗಳು.